ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಭೀತಿ ಇಡೀ ಮಧ್ಯಪ್ರಾಚ್ಯವನ್ನು ಆವರಿಸಿಕೊಂಡಿದೆ. ಈಗ ಆ ಯುದ್ಧಕ್ಕೆ ನ್ಯಾಟೋ ಕೂಡ ಕದನ ಕಣಕ್ಕೆ ಇಳಿತಾ ಇದೆ. ಇನ್ನೊಂದು ಕಡೆ ಇರಾನ್ ಪಕ್ಕದ ರಾಷ್ಟ್ರಗಳಾಗಿರೋ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಕಿತ್ತಾಡ್ಕೊಳ್ತಾ ಇವೆ. ಈಗಾಗಲೇ ಅಫ್ಘಾನಿಸ್ತಾನದ ದಾಳಿಗೆ ಪಾಕಿಸ್ತಾನ ತತ್ತರಿಸಿ ಹೋಗ್ತಾ ಇದೆ. ಯಾಕಂದರೆ ಅಲ್ಲಿ ತಾಲಿಬಾನಿಗಳ ಹೊಡೆತಕ್ಕೆ ಪಾಕಿಸ್ತಾನ ಛಿದ್ರ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಭಾರತದ ನಡೆ ಪಾಕಿಸ್ತಾನವನ್ನು ಕಂಗಾಲು ಮಾಡಿ ಶಾಕನ್ನು ಕೊಟ್ಟಂತಾಗಿದೆ. ನಿಜ, ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಭಾರತದ ವಾಯುಪಡೆ ಸಮರಾಭ್ಯಾಸವನ್ನು ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಅದು ಪಾಕಿಸ್ತಾನಕ್ಕೆ ಆತಂಕವನ್ನು ಉಂಟು ಮಾಡಿದೆ. ಭಾರತದ ಒಂದು ಚಿಕ್ಕ ನೋಟಮ್ ಪಾಕಿಸ್ತಾನದ ನಿದ್ರೆಯನ್ನು ಕಸಿದುಕೊಳ್ತಾ ಇದೆ. ಇದೆಲ್ಲವನ್ನು ನೋಡ್ತಾ ಇರೋ ಪಾಕಿಸ್ತಾನದ ಅಧ್ಯಕ್ಷ, ಅಯ್ಯೋ ಭಾರತ ಮತ್ತೊಂದು ಯುದ್ಧವನ್ನು ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅಂತ ಬಾಯನ್ನು ಬಡ್ಕೋತಾ ಇದ್ದಾನೆ. ಇದು ದಕ್ಷಿಣ ಏಷ್ಯಾದ ರಾಜಕಾರಣದಲ್ಲಿ ಹೊಸ ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದೆ. ಹಾಗಾದರೆ ಏನಿದು ಭಾರತದ ಮಾಸ್ಟರ್ ಪ್ಲ್ಯಾನ್? ನಿಜವಾಗ್ಲೂ ಭಾರತ ಪಾಕಿಸ್ತಾನದ ಮೇಲೆ ಮತ್ತೊಮ್ಮೆ ಯುದ್ಧವನ್ನು ಮಾಡುತ್ತಾ? ಮಾರ್ಚ್ 5ರಿಂದ ಮಾರ್ಚ್ 12ರವರೆಗೆ ನಡೆಯೋ ದೊಡ್ಡ ಆಪರೇಷನ್ ಏನು? ಪಾಕಿಸ್ತಾನದ ಅಧ್ಯಕ್ಷ ಜರ್ದಾರಿ ಭಾರತ ನಮ್ದುಗೆ ಹೊಡೆಯುತ್ತೆ ಅಂತ ಆತಂಕ ಪಡ್ತಾ ಇರೋದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಈಗಾಗಲೇ ಇರಾನ್ ಇಸ್ರೇಲ್ ಯುದ್ಧ ತಾರಕಕ್ಕೇರಿದೆ. ಅಲ್ಲಿ ಮಧ್ಯಪ್ರಾಚ್ಯದ ಸುಮಾರು 10ಕ್ಕಿಂತ ಹೆಚ್ಚು ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಯನ್ನು ಮಾಡ್ತಾ ಇದ್ರೆ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ ಅಂತ್ಯ ಮಾಡೋಕ್ಕೆ ಮುಂದಾಗಿವೆ. ಈಗ ಇರಾನ್ ಮಾಡಿಕೊಂಡಿದ್ದ ಎಡವಟ್ಟಿಂದ ನ್ಯಾಟೋ ಕೂಡ ಇರಾನ್ ವಿರುದ್ಧ ದಾಳಿಗೆ ಇಳಿತಾ ಇದೆ. ಅದರಲ್ಲೂ ಇರಾನ್ ಮಾಡೋಕ್ಕೆ ಕೆಲಸ ಇಲ್ಲದೆ ಸೈಪ್ರಸ್ ಮೇಲೆ ದಾಳಿಯನ್ನು ಮಾಡಿತ್ತು. ಅದೇ ಕಾರಣಕ್ಕೆ ಗ್ರೀಸ್ ಕದನ ಕಣಕ್ಕೆ ಇಳಿಯೋ ಸೂಚನೆಗಳು ಕಾಣಿಸ್ತಾ ಇವೆ. ಅದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಇದೇ ಸಮಯದಲ್ಲಿ ಭಾರತ ರಾಜಸ್ಥಾನ ಸಿಂಧ್ ಗಡಿಯಲ್ಲಿ ಅಂದರೆ ಪಾಕಿಸ್ತಾನದ ಗಡಿಯಲ್ಲಿ ದೊಡ್ಡ ಸಮರಾಭ್ಯಾಸ ನಡೆಸೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅದಕ್ಕೆ ಮಾರ್ಚ್ 5ರಿಂದ ಮಾರ್ಚ್ 12ರವರೆಗೆ ವಾಯು ಪ್ರದೇಶವನ್ನು ಕಾಯ್ದಿರಿಸಿ ನೋಟಂ ಹೊರಡಿಸಿದೆ. ಅಧಿಕೃತವಾಗಿ ವಾಯುಯಾನ ಅಧಿಸೂಚನೆಗಳ ಪ್ರಕಾರ ಇದೊಂದು ಪೂರ್ವ ನಿಯೋಜಿತ ಹಾಗೆ ವಾಡಿಕೆಯ ಸಮರಾಭ್ಯಾಸ. ಯಾವಾಗಲೂ ಮಿಲಿಟರಿ ಡ್ರಿಲ್ಲುಗಳು ನಡೆಯುವಾಗ ನಾಗರಿಕ ವಿಮಾನಗಳು ಅಂತಹ ಪ್ರದೇಶಗಳಿಗೆ ಬಾರದ ರೀತಿ ತಡೆಯೋಕೆ ಸುರಕ್ಷತೆಯ ದೃಷ್ಟಿಯಿಂದ ಸಾಮಾನ್ಯ ಪ್ರಕ್ರಿಯೆ ಇದು ನಡೀತಾನೆ ಇರುತ್ತೆ. ಮಾರ್ಚ್ 2ನೇ ತಾರೀಕು ನೋಟಂ ಹೊರಡಿಸಿದ್ದು ಭಾರತ ವಾಯುಪಡೆಯ ಕಾರ್ಯಾಚರಣೆಯ ಸ್ಪಷ್ಟ ಚಿತ್ರಣವನ್ನು ತೋರಿಸ್ತಾ ಇದೆ. ಇಲ್ಲಿ ಸಮರಾಭ್ಯಾಸ ಅಂದಮೇಲೆ ಸುಖೋಯ್, ರಫೇಲ್, 30 MK ತೇಜಸ್ ಹೀಗೆ ಅತ್ಯಾಧುನಿಕ ಭಾರತದ ಯುದ್ಧ ವಿಮಾನಗಳು ಜೊತೆಗೆ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಇದ್ದೇ ಇರುತ್ತವೆ. ಅಲ್ಲಿ ಇರುತ್ತವೆ ಅಂದಮೇಲೆ ಇದ ಮೇಲೆ ತಮ್ಮ ಸಾಮರ್ಥ್ಯವನ್ನು ತೋರಿಸಲಿಲ್ಲ ಅಂದ್ರೆ ಆಗತ್ತಾ? ತೋರಿಸುತ್ತವೆ. ಆದರೆ ಪಾಕಿಸ್ತಾನದ ಗಡಿಯಲ್ಲಿ ನಡೆಯೋ ಈ ಸಮರಾಭ್ಯಾಸ ಪಾಕಿಸ್ತಾನದಲ್ಲಿ ದೊಡ್ಡ ಸುನಾಮಿಯನ್ನೇ ಎಬ್ಬಿಸಿದೆ. ಅದರಲ್ಲೂ ಮುಲ್ಲಾ ಮುನಿರ ಎಲ್ಲಿದ್ದಾನೆ ಅಂತ ಹುಡುಕಿದ್ರೂ ಸಿಗ್ತಾ ಇಲ್ಲ. ಪಾಕಿಸ್ತಾನದ ಪಾಪಿ ಪ್ರಧಾನಿ ಶಹಬಾಜ್ ಶರೀಫ ಕಾಣಿಯಾಗಿದ್ದಾನೆ. ಇಲ್ಲಿ ಭಾರತ ಏನೋ ಯುದ್ಧಾಭ್ಯಾಸ ಮಾಡ್ತಾ ಇದ್ದೀವಿ ಅಂತಿದ್ರೆ ಪಾಕಿಸ್ತಾನ ಮಾತ್ರ ಅಯ್ಯೋ ಅದೆಲ್ಲ ಸುಳ್ಳು, ನಮ್ದುಗೆ ಏನೋ ಮಾಡೋಕ್ಕೆ ಭಾರತ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅನ್ನೋ ಕಳವಳ ಮತ್ತೆ ಆತಂಕವನ್ನು ಪಡ್ತಾ ಇದೆ. ಇದಕ್ಕೂ ಕಾರಣ ಭಾರತನ ಅಂದರೆ ಖಂಡಿತ ಅಲ್ಲ. ಪಾಕಿಸ್ತಾನದ ಕಳವಳ ಆತಂಕಕ್ಕೆ ಕಾರಣ ಪಾಕಿಸ್ತಾನದ ಸೇನೆ. ಈಗಾಗಲೇ ಪಾಕಿಸ್ತಾನ ಒಂದು ಕಡೆ ಅಫ್ಘಾನಿಸ್ತಾನದ ಜೊತೆ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ ದಾಳಿಯನ್ನ ಮಾಡಿ ತಾಲಿಬಾನಿಗಳ ಕೈಯಲ್ಲಿ ಹೊಡೆಸಿಕೊಳ್ತಾ ಇದೆ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನದ ಸೇನೆಯನ್ನ ಜಮಾವಣೆ ಮಾಡಿ ಗಡಿಯನ್ನ ಕಾಯೋಕೆ ನಿಂತಿದೆ. ಇನ್ನೊಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಯುದ್ಧ. ಆ ಕಾರಣಕ್ಕೆ ಅರಬ್ಬಿ ಸಮುದ್ರದ ನೌಕಾಪಡೆಯ ಮೇಲೂ ಪಾಕಿಸ್ತಾನ ನಿಗಾ ವಹಿಸಬೇಕಾಗತ್ತೆ. ಹಿಂಗಿದ್ದಾಗ ದಕ್ಷಿಣ ಗಡಿಯಲ್ಲಿ ಭಾರತದ ಸಮರಾಭ್ಯಾಸ ನಡೆಯುತ್ತೆ ಅಂದರೆ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಿರುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಈಗಾಗಲೇ ಪಾಕಿಸ್ತಾನ ಇಂಗು ತಿಂದ ಮಂಗನ ಹಾಗೆ ಆಗಿದೆ. ಒಂದಷ್ಟು ವರದಿಗಳ ಪ್ರಕಾರ ಪಾಕಿಸ್ತಾನದ ಮಿಲಿಟರಿ ಮತ್ತು ವಾಯುಪಡೆಗಳು ತಮ್ಮ ಗರಿಷ್ಠ ಮಿತಿಯನ್ನು ಮೀರಿ ಕೆಲಸವನ್ನು ಮಾಡ್ತಾ ಇವೆ. ಅದಕ್ಕೆ ಕಾರಣ ಅಂದರೆ ಪಾಕಿಸ್ತಾನ ಅನ್ನೋದು ಭಿಕ್ಷುಕ ದೇಶ. ಆದರೂ ಭಾರತದ ಡ್ರಿಲ್ ಮೇಲೆ ನಿಗಾ ಇಡೋದಕ್ಕೆ ಪಾಕಿಸ್ತಾನ ಮಾರ್ಚ್ 5ರಿಂದ ಹೆಚ್ಚುವರಿ ವಾಯುಸೇನೆ ಮತ್ತು ಭೂಸೇನೆಯನ್ನು ಗಡಿ ಭಾಗಕ್ಕೆ ಸ್ಥಳಾಂತರವನ್ನು ಮಾಡಿಕೊಂಡಿದೆ. ಅಷ್ಟೇ ಆಗಿದ್ರೆ ಪರವಾಗಿಲ್ಲ ರೀ. ಆದರೆ ಪಾಕಿಸ್ತಾನದ ಏರ್ಪೋರ್ಟ್ ಅಥಾರಿಟಿ ಕೂಡ ಮಾರ್ಚ್ 2ನೇ ತಾರೀಕು ನೋಟಂ ಹೊರಡಿಸಿಕೊಂಡಿದೆ. ಅದರಲ್ಲಿ ಭಾರತದ ಗಡಿಯಲ್ಲಿರೋ ಒಂದಷ್ಟು ಗಡಿ ಪ್ರದೇಶಗಳು ಮತ್ತು ವಿಮಾನ ನಿಲ್ದಾಣಗಳಿಗೆ ಬೀಗವನ್ನು ಜಡಿದಿದೆ. ಇನ್ನು ಇದೆಲ್ಲವನ್ನ ನೋಡ್ತಾ ಇರೋ ಪಾಕಿಸ್ತಾನ ಭಾರತದ ನೋಟಂಗೆ ಒಂದು ಕಡೆ ನಡುತ್ತಾ ಜುಬ್ಬ ಪೈಜಾಮ ಒದ್ದ ಮಾಡಿಕೊಳ್ತಾ ಇದ್ರೆ ಇನ್ನೊಂದು ಕಡೆ ಪಾಕಿಸ್ತಾನದ ಕೆಲ ನಾಯಕರು ಅನ್ನಿಸ್ಕೊಂಡಿರೋ ಹಂದಿಗಳು ಮಾತಾಡಕ್ಕೆ ಶುರು ಮಾಡ್ಕೊಂಡಿವೆ. ಪಾಕಿಸ್ತಾನದಲ್ಲಿ ನಮಗೆಲ್ಲ ಗೊತ್ತೇ ಇದೆ, ಪಾಕಿಸ್ತಾನದಲ್ಲಿರೋ ನಾಯಕರು ಬಾಯಲ್ಲಿ ನಾವು ಭಾರತವನ್ನು ಅಂತ್ಯ ಮಾಡ್ತೀವಿ ಅಂತಿರ್ತಾರೆ, ಅದೇ ಇನ್ನೊಂದು ಕೈಯಲ್ಲಿ ಶಾಂತಿಯ ಬಾವುಟವನ್ನು ಹಿಡ್ಕೊಂಡಿರ್ತಾರೆ. ಅದಕ್ಕೆ ಕಾರಣ
ಯಾವಾಗಲೂ ಭಾರತ ಹೊಡಿತಾ ಇರುತ್ತೆ. ಆಗ ಅಯ್ಯೋ ನಾವು ಶಾಂತಿಯಿಂದ ಇರ್ತೀವಿ ಅಂತ ಬಾವುಟವನ್ನು ಇನ್ನೊಂದು ಕೈಯಲ್ಲಿ ಹಿಡ್ಕೊಂಡು ಅಲ್ಲಾಡಿಸ್ತಾ ಇರ್ತಾರೆ. ಈಗ ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಅದೇ ರಾಗವನ್ನು ಹಾಡ್ತಾ ಇದ್ದಾನೆ. ಭಾರತ ಸಮರಾಭ್ಯಾಸಕ್ಕೆ ಮುಂದಾಗೋದು ಇವನಿಗೆ ಗೊತ್ತಾಯಿತು. ಅದು ಗೊತ್ತಾಗಿದ್ದು ಮಾರ್ಚ್ 2ನೇ ತಾರೀಕು. ಆಗ ಪಾಕಿಸ್ತಾನದ ಸಂಸತ್ನಲ್ಲಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಒಂಟಿಯಾಗಿ ಮಾತಾಡ್ತಾ, ಭಯವನ್ನು ಪಡ್ತಾ ನಡುಕ್ತಾ ಬೆವರುತ್ತಾ ಬೆದರಿಕೆಯನ್ನು ಹಾಕೋ ಕೆಲಸವನ್ನು ಮಾಡ್ತಾನೆ. ಅದು ಭಾರತಕ್ಕೆ ಬೆದರಿಕೆ. ಸಂಸತ್ತಲ್ಲಿ ಮಾತಾಡಿರೋ ಜರ್ದಾರಿ ಅನ್ನೋ ಅಯೋಗ್ಯ ಅಧ್ಯಕ್ಷ ಭಾರತದ ನಾಯಕರು ಮತ್ತೊಂದು ಯುದ್ಧವನ್ನು ಮಾಡೋಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದಾರೆ, ಈ ಮೋದಿ ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ ಅನ್ನೋ ರೀತಿ ಮಾತಾಡ್ತಾನೆ. ಜೀವಮಾನ ಪೂರ್ತಿ ಶಾಂತಿಯನ್ನು ಪ್ರತಿಪಾದಿಸ್ತಾ ಬಂದಿರೋ ನಾನು ಯುದ್ಧವನ್ನು ಮಾಡೋಕ್ಕೆ ಬಯಸಲ್ಲ, ಭಾರತದ ಯುದ್ಧದ ಸಿದ್ಧತೆಯನ್ನು ಬಿಟ್ಟು ನಮ್ಮ ಜೊತೆ ಮಾತುಕತೆಗೆ ಬರಬೇಕು ಅಂತ ಒಂದಷ್ಟು ಬಗಳೆಯನ್ನು ಕೂಡ ಬಿಟ್ಟಿದ್ದಾನೆ. ಇಷ್ಟನ್ನು ಹೇಳಿ ಸುಮ್ಮನಾದ್ನ ಅಂದರೆ ಇದ್ದಕ್ಕಿದ್ದ ಹಾಗೆ ವರಸೆಯನ್ನು ಬದಲಿಸಿ, ನೋಡಿ ಪಾಕಿಸ್ತಾನ ಅನ್ನೋದು ಒಂದು ಜವಾಬ್ದಾರಿಯುತ ಅಣ್ವಸ್ತ್ರ ರಾಷ್ಟ್ರ, ಹಾಗಾಗಿ ನಮಗೆ ಜವಾಬ್ದಾರಿಯ ತೂಕ ಗೊತ್ತಿದೆ, ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋ ಶಕ್ತಿ ಕೂಡ ಪಾಕಿಸ್ತಾನಕ್ಕೆ ಇದೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಅದು ಯಾರಿಗೆ ಎಚ್ಚರಿಕೆಯನ್ನು ಕೊಟ್ಟನೋ ಏನೋ ನಮಗಂತೂ ಗೊತ್ತಿಲ್ಲ. ಯಾಕಂದರೆ ಇವನು ಭಾರತಕ್ಕೆ ಎಚ್ಚರಿಕೆಯನ್ನು ಕೊಡೋ ದೊಡ್ಡ ಮಟ್ಟಕ್ಕೆ ಪಾಕಿಸ್ತಾನ ಇದೆಯಾ ಅಂದರೆ ಅವರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋದರೆ ನಮಗೆ ನಗು ಬರುತ್ತೆ. ಹೋಗಲಿ, ಇಷ್ಟಕ್ಕಾದರೂ ಸುಮ್ಮನಾದ್ನ ಈ ಜರ್ದಾರಿ ಅಂದರೆ ಯಾಕೋ ಸುಮ್ಮನೆ ಆಗಲೇ ಇಲ್ಲ. ಮತ್ತೆ ಮುಂದುವರೆದು ಭಾರತ ಸಿಂಧು ನದಿಯ ನೀರನ್ನು ಅಮಾನತುಗೊಳಿಸಿರೋದು ಹೈಡ್ರೋ ಟೆರರಿಸಮ್ ಅಂತ ಹೊಗಳಿದ್ದಾನೆ. ಟೆರರಿಸಮ್ ಅನ್ನೋದು ಅವರ ಬ್ಲಡ್ಡಲ್ಲೇ ಇದ್ದಾಗ ಬಡ್ಡಿ ಮಕ್ಕಳು ನಮಗೆ ಹೇಳ್ತಾರಲ್ರಿ. ಜೊತೆಗೆ ಅಫ್ಘಾನಿಸ್ತಾನದ ಗಡಿಯ ಬಿಕ್ಕಟ್ಟು, ಕಾಶ್ಮೀರ ಸಮಸ್ಯೆ, ಹಾಗೆ ಮಧ್ಯಪ್ರಾಚ್ಯದ ಈಗಿನ ಪರಿಸ್ಥಿತಿಯ ಬಗ್ಗೆ ಕೂಡ ಕಳವಳ ಆಗ್ತಾ ಇದೆ ಅಂತ ಹೇಳ್ಕೊಳ್ತಾ ಇದ್ದಾನೆ. ಅದೇನು ಕರ್ಮಾನೋ ಗೊತ್ತಿಲ್ಲ. ಅಮೆರಿಕ ಈಗಾಗಲೇ ಪಾಕಿಸ್ತಾನದ ವಾಯುನೆಲೆಯನ್ನು ಇರಾನ್ ಮೇಲೆ ದಾಳಿ ಮಾಡೋಕ್ಕೆ ಉಪಯೋಗ ಮಾಡಿಕೊಳ್ತಾ ಇದೆ. ಆದರೂ ಭೂತದ ಬಾಯಲ್ಲಿ ಕುರಾನ್ ಬಂದ ಹಾಗೆ ಜರ್ದಾರಿ ಮಾತಾಡಿದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಭಾರತ ಮತ್ತೆ ನಮಗೆ ಹೊಡಿರಿ ಅಂತ ಕರೆದ ಹಾಗೆ ಕಾಣಿಸ್ತಾ ಇದೆ. ಈ ಭಿಕ್ಷುಕ ದೇಶದ ಅಧ್ಯಕ್ಷ ಇಷ್ಟೆಲ್ಲ ಮಾತಾಡಿದ ಮೇಲೆ ಭಾರತದ ಗುಪ್ತಚರ ಇಲಾಖೆಗಳು ಮುಖಕ್ಕೆ ಒಗೆದು ಪಾಪಿ ಬಡ್ಡಿ ಮಕ್ಕಳು ಸುಳ್ಳನ್ನು ಹೇಳ್ತಾ ಇದ್ದಾರೆ, ಅಂತಹ ಉದ್ದೇಶ ನಮಗೆ ಸದ್ಯಕ್ಕಿಲ್ಲ. ಈ ಪಾಕಿಸ್ತಾನದಲ್ಲಿರೋ ಅಧ್ಯಕ್ಷನ ಭಾಷಣ ಕೇವಲ ರಾಜಕಾರಣದ ಒಂದು ಭಾಗ, ಅದರಲ್ಲಿ ಯಾವುದೇ ಶಾಂತಿಯ ನೈಜ ಕಳಕಳಿ ಇಲ್ಲ. ಇದು ಕೇವಲ ಪಾಕಿಸ್ತಾನದ ರಕ್ಷಣಾತ್ಮಕ ನೀತಿಯ ಒಂದು ಭಾಗ. ಸದ್ಯಕ್ಕೆ ಪಾಕಿಸ್ತಾನದ ರಾಜಕೀಯ ದುಸ್ಥಿತಿ ಅಫ್ಘಾನಿಸ್ತಾನದ ಗಡಿಯಲ್ಲಿ ಉಂಟಾಗಿರೋ ಸಂಘರ್ಷಗಳಿಂದ ತತ್ತರಿಸಿ ಪಾಕಿಸ್ತಾನ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯೋಕೆ, ಭಾರತವನ್ನು ತೋರಿಸೋಕೆ ಜರ್ದಾರಿಯನ್ನು ಜರ್ದಾ ತಿನ್ನೋ ಬಾಯಲ್ಲಿ ಹೇಳ್ತಾ ಇದ್ದಾನೆ ಅಷ್ಟೇ. ಇಲ್ಲಿ ಶಾಂತಿಯ ಮಾತುಗಳ ಜೊತೆ ಭಾರತದ ಮೇಲೆ ದ್ವೇಷವನ್ನು ಕಾರೋದು ಪಾಕಿಸ್ತಾನದ ನಾಯಕರಿಗೆ ಹೊಸದೇನೂ ಅಲ್ಲ. ಇದು ಪಾಕಿಸ್ತಾನದ ನಾಯಕರ ಹಳೆಯ ಚಾಳಿ. ಅದನ್ನೇ ಈಗಲೂ ಮಾಡ್ತಾ ಇದ್ದಾರೆ. ಆದರೆ ಭಾರತ ಮಾತ್ರ ತನ್ನ ನಿಲುವಿಗೆ ಬದ್ಧವಾಗಿದೆ. ಪಾಕಿಸ್ತಾನ ಅನ್ನೋ ಪಾಪಿ ದೇಶ ತನ್ನ ದೇಶದ ಒಳಗಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇರೋ ಭಯೋತ್ಪಾದಕ ಜಾಲಗಳ ವಿರುದ್ಧ ವಿಶ್ವಾಸಾರ್ಹ ಮತ್ತು ಪರಿಶೀಲನೆ ಮಾಡಬಹುದಾದ ಕ್ರಮ ತಗೊಂಡ್ರೆ ಮಾತ್ರ ಒಂದು ಸಂವಾದವನ್ನು ಮಾಡಬಹುದು ಅನ್ನೋದನ್ನು ಭಾರತ ಹೇಳಿಕೊಳ್ತಾ ಇದೆ. ಆದರೂ ಭಾರತ ಹೇಳಿದ್ದನ್ನು ಪಾಕಿಸ್ತಾನ ಮಾಡೋಕೆ ಆಗತ್ತಾ? ಈ ಪಾಪಿ ಬಡ್ಡಿ ಮಕ್ಕಳು ಕೇಳ್ತಾರಾ? ಪಾಕಿಸ್ತಾನದ ಒಳಗಿರೋ ಭಯೋತ್ಪಾದಕರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಅಂದರೆ ಖಂಡಿತ ಇಲ್ಲ. ಯಾಕಂದರೆ ಪಾಕಿಸ್ತಾನದಲ್ಲಿ ಹೊಟ್ಟೆಗೆ ತಿನ್ನೋಕೆ ರೋಟಿ ನಹಿ, ಹಾಳ್ಸಿರೋ ಬಿರಿಯಾನಿ ಬಿ ನಹಿ, ಕಬಾಬ್ ಅನ್ನೋದು ಮೊದಲೇ ನಹಿ. ಹಿಂಗಿದ್ರೂ ಕೂಡ ಉಗ್ರರನ್ನು ಸಾಕೋಕೆ ದುಡ್ಡನ್ನು ಮಾತ್ರ ಕೊಡ್ತಾನೆ ಇರುತ್ತೆ. ಅದಕ್ಕೆ ಜಗತ್ತಿನ ಎಲ್ಲ ದೇಶಗಳಲ್ಲೂ ಅಲ್ಲಿರೋ ನಾಯಕರು ಭಿಕ್ಷೆಯನ್ನು ಬೇಡ್ತಾರೆ. ಅಂಥದ್ರಲ್ಲಿ ಅದೆಲ್ಲ ಆಗಲ್ಲ ಬಿಡಿ. ಇನ್ನು ಅಲ್ಲಿರೋ ನಾಗರಿಕರು ಕೂಡ ಒಂಥರ ಬಹುತೇಕ ಹುಚ್ಚು ನಾಯಿಗಳ ಹಾಗೆ ಮತಾಂಧತೆಯನ್ನು ತುಂಬಿಕೊಂಡವರೇ ಬಿಡಿ. ಹಾಗಾದರೆ ಭಾರತ ಯುದ್ಧಾಭ್ಯಾಸ ಮಾಡೋಕ್ಕೆ ಹೋದರೆ ಪಾಕಿಸ್ತಾನ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆ ಅನ್ನೋದನ್ನು ನಾವು ನೋಡೋಕ್ಕೆ ಹೋದರೆ ಅದಕ್ಕೂ ಒಂದು ಇತಿಹಾಸ ಇದೆ. ಅದೇನೆಂದರೆ ಕಳೆದ ವರ್ಷ ಆಪರೇಷನ್ ಸಿಂಧೂರ ಆದಾಗ ಆಗಿದ್ದನ್ನು ಈಗಿನ ಎಲ್ಲ ಘಟನೆಗಳು ನೆನಪನ್ನು ಮಾಡ್ತಾ ಇವೆ. ಅದೇ ಹಳೆಯ ಗಾಯ ಇನ್ನೂ ಮಾಸಿಲ್ಲ. ಹಿಂಗಿದ್ದಾಗ ಮತ್ತೆ ಹೊಡೆದ್ರೆ ಬದುಕುವುದೇ ಕಷ್ಟ ಅನ್ನೋದು ಪಾಕಿಸ್ತಾನದಲ್ಲಿರೋ ಬಡ್ಡಿ ಮಕ್ಕಳು ರಾಜಕೀಯ ನಾಯಕರಿಗೂ ಗೊತ್ತೇ ಇದೆ. ಅದೇ ಕಾರಣಕ್ಕೆ ಇತ್ತೀಚೆಗೆ ಮುಲ್ಲಾ ಮುನಿರ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ ಭಾರತದ ವಿರುದ್ಧ ಮಾತಾಡೋದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ. ಅವರು ಬದುಕಿದ್ದಾರ ಅಂತ ಹುಡುಕಿದ್ರು ನಮಗೆ ಸಿಗ್ತಾ ಇಲ್ಲ. ಆಪರೇಷನ್ ಸಿಂಧೂರಲ್ಲಿ ಪಾಕಿಸ್ತಾನ ಮತ್ತು POK ಮೇಲೆ ಭಾರತದ ಸೇನೆಗಳು ಭಯಂಕರ ಕಾರ್ಯಾಚರಣೆ ನಡೆಸಿದ್ವು. 100 ಗಂಟೆಗಳಲ್ಲಿ ಭಾರತ ಪಾಕಿಸ್ತಾನ ಹಿಂದೆಂದೂ ಕಾಣದ ರೀತಿ ಗುಜರಿ ಗಾಡಿಯ ಹಾಗೆ ಮಾಡಿತ್ತು. ಜೊತೆಗೆ ಸಿಂಧೂ ನದಿ ನೀರನ್ನು ನಿಲ್ಲಿಸಿತ್ತು. ಕಾಶ್ಮೀರ
ಕಾಶ್ಮೀರದ ವಿಚಾರದಲ್ಲಿ ವಾರ್ನಿಂಗ್ ಕೊಟ್ಟಿದ್ದು. ಇದೆಲ್ಲವೂ ಆಗಾಗ ಬೆಂಕಿಯಿಂದ ಹೊಗೆ ಬಂದ ಹಾಗೆ ಪಾಕಿಸ್ತಾನದ ನಾಯಕರ ಬಾಯಲ್ಲಿ ಇಂತಹ ಮಾತುಗಳನ್ನು ಆಡಿಸ್ತಾನೆ ಇರುತ್ತೆ. ಆಗಾಗ ಗಡಿಯಲ್ಲಿ ಗುಂಡಿನ ಚಕಮಕಿ ನಡೀತಾನೆ ಇರುತ್ತೆ. 2026ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉಗ್ರವಾದದ ಕಾರಣಕ್ಕೆ ಸಂಘರ್ಷ ನಡೆಯುತ್ತೆ ಅನ್ನೋದನ್ನ ಅಮೆರಿಕ ಕೂಡ ಈ ಮೊದಲೇ ಹೇಳಿದೆ. ಅದಕ್ಕೆ ಪುಷ್ಟಿ ಅನ್ನೋ ಹಾಗೆ ಭಾರತ ಬಹಳಷ್ಟು ಡ್ರೋನ್ಗಳು ಮತ್ತು ಭಾರಿ ಪ್ರಮಾಣದ ಆಯುಧಗಳನ್ನು ಬೇರೆ ಬೇರೆ ದೇಶಗಳಿಂದ ಖರೀದಿ ಮಾಡ್ತಾ ಇದ್ರೆ ಪಾಕಿಸ್ತಾನ ತನ್ನ ಸೇನಾ ತುಕಡಿಗಳನ್ನು ಬಲಪಡಿಸಿಕೊಳ್ಳೋಕೆ ನೋಡ್ತಾ ಇದೆ. ಇನ್ನು ಕಳೆದ ವರ್ಷ ಭಾರತ ರಾಜಸ್ಥಾನ, ಗುಜರಾತ್ ಮತ್ತು ಸರ್ಕ್ರಿಕ್ ಹತ್ರ ನೋಟಂ ಹೊರಡಿಸಿತ್ತು. ಆಗಲೂ ಪಾಕಿಸ್ತಾನ ತನ್ನ ಚಟುವಟಿಕೆ ಮಾಡಿ ನಾನು ಸ್ಟ್ರಾಂಗ್ ಅಂತ ತೋರಿಸೋ ಪ್ರಯತ್ನವನ್ನ ಮಾಡಿತ್ತು. ಅದರಲ್ಲೂ ತ್ರಿಶೂಲ್ ಸಮರಾಭ್ಯಾಸದ ಸಮಯದಲ್ಲಿ ಪಾಕಿಸ್ತಾನ ಇದೇ ರೀತಿ ವಾಯು ಪ್ರದೇಶವನ್ನು ನಿರ್ಬಂಧಿಸಿತ್ತು. ಸರ್ಕ್ರಿಕ್ ಘಟನೆಯ ವೇಳೆ ಪಾಕಿಸ್ತಾನದ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಭಾರತ ಸುಳ್ಳು ಆರೋಪಗಳ ಕಾರ್ಯಾಚರಣೆಗೆ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ, ಒಂದು ವೇಳೆ ನಮ್ಮ ಮೇಲೆ ದಾಳಿ ಮಾಡಿದರೆ ಭೀಕರವಾದ ಪ್ರತಿದಾಳಿಯನ್ನು ಮಾಡ್ತೀವಿ ಅಂತ ಹೇಳಿದ್ದ. ಆದರೆ ಅವನ ಕರ್ಮ ಅಂದರೆ ಅದು ಆಗ ಪಾಕಿಸ್ತಾನದ ರಕ್ಷಣಾತ್ಮಕ ಆಟ ಆಗಿತ್ತು. ಅಲ್ಲಿ ಯಾವುದೇ ಯುದ್ಧವನ್ನು ಪಾಕಿಸ್ತಾನ ಮಾಡೋದಕ್ಕೆ ಮುಂದೆ ಬರಲೇ ಇಲ್ಲ. ಈಗ ಅಂಥದ್ದೇ ಬೆಳವಣಿಗೆಗಳು ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ನಡೀತಾ ಇವೆ. ಅದು ಯುದ್ಧದ ಭೀತಿಯಲ್ಲಿರೋ ಜಗತ್ತು ಆತಂಕದಿಂದ ನೋಡ್ತಾ ಇದೆ. ಅದೇನೋಪ್ಪ, ಆಪರೇಷನ್ ಸಿಂಧೂರ ನಂತರ ಶುರುವಾಗಿರೋ ಈ ಗುದ್ದಾಟ ಅದೆಲ್ಲಿಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಭಾರತದ ನೋಟಂ ಪಾಕಿಸ್ತಾನದ ಮೇಲಿನ ಯುದ್ಧದ ಮುನ್ಸೂಚನೆ ಅಲ್ಲ ಅನ್ನೋದು ನಿಜ. ಆದರೂ ಶತ್ರು ದೇಶಕ್ಕೆ ತನ್ನ ಸೇನೆಯ ತಾಕತ್ತನ್ನು ತೋರಿಸೋ ಕಸರತ್ತು ಅನ್ನೋದು ಕೂಡ ಅಷ್ಟೇ ನಿಜ. ಅದನ್ನು ಕಂಡು ಪಾಕಿಸ್ತಾನ ಬೆದರಿ ಬೆಚ್ಚಿ ಬೀಳ್ತಾ ಇದೆ. ಒಂದು ಕಡೆ ಅಫ್ಘಾನಿಸ್ತಾನ, ಮತ್ತೊಂದು ಕಡೆ ಅರಬ್ಬಿ ಸಮುದ್ರ. ಪಾಕಿಸ್ತಾನದ ಒಳಗೆ ಒಂದಷ್ಟು ಪ್ರತಿಭಟನೆಗಳು, ಅಲ್ಲಿ ಒಂದಷ್ಟು ಬೆಂಕಿ ಹಚ್ಚೋ ಕಾರ್ಯಕ್ರಮಗಳು. ಇದೆಲ್ಲದರ ಮಧ್ಯೆ ಭಾರತ ಯುದ್ಧಾಭ್ಯಾಸ ಮಾಡಿದರೆ, ಅದರಲ್ಲೂ ಗಡಿಯಲ್ಲಿ ಮಾಡಿದರೆ ಪಾಕಿಸ್ತಾನದಲ್ಲಿರೋ ಹಂದಿಗಳ ಪರಿಸ್ಥಿತಿ ಅದೇನಾಗತ್ತೆ ಅನ್ನೋದನ್ನು ಈ ಪಾಕಿಸ್ತಾನದ ಅಧ್ಯಕ್ಷನ ಮಾತನ್ನು ಕೇಳಿದರೆ ಗೊತ್ತಾಗತ್ತೆ. ಆದರೂ ಪಾಕಿಸ್ತಾನ ಅನ್ನೋದು ಕರೆದು ಹೊಡೆಸಿಕೊಳ್ಳೋಕೆ ಫೇಮಸ್. ಅದೇ ಕಾರಣಕ್ಕೆ ಭಾರತವನ್ನು ಕೆರಳಿಸೋ ಕೆಲಸವನ್ನು ಮಾಡ್ತಾ ಇರುತ್ತೆ, ಅದೇ ರೀತಿ ಮಾತಾಡ್ತಾ ಇರುತ್ತೆ. ಯಾಕಂದರೆ ಪಾಕಿಸ್ತಾನ ಭಾರತವನ್ನು ತೋರಿಸಿ ನಾವು ಭಾರತವನ್ನು ತಡಿಬೇಕು ಅಂದರೆ ಪಾಕಿಸ್ತಾನದ ಜನರೆಲ್ಲ ತಿನ್ನೋದನ್ನು ಬಿಟ್ಟು ಸರ್ಕಾರಕ್ಕೆ ಭಿಕ್ಷೆಯನ್ನು ಕೊಡಿ ಅಂತ ಕೇಳ್ತಾರೆ. ಅಲ್ಲಿರೋ ಜನರು ಕೊಡ್ತಾರೆ, ಯಾಕಂದರೆ ಅವ್ರದ್ದೆಲ್ಲ ಮದ್ರಸಾ ಶಿಕ್ಷಣ ಅಲ್ಲವೇ, ಹಾಗಾಗಿ ಕೊಡಲೇಬೇಕು. ಅದನ್ನು ತಗೊಂಡು ಪಾಕಿಸ್ತಾನದ ರಾಜಕೀಯ ನಾಯಕರು ವಿದೇಶಗಳಲ್ಲಿ ಆರಾಮಾಗಿರ್ತಾರೆ. ಇಲ್ಲಿನ ರಾಜಕೀಯ ಜೀವನ ಮುಗಿದ ಮೇಲೆ ಅವರೆಲ್ಲ ಪಾಕಿಸ್ತಾನದಲ್ಲಿರಲ್ಲ, ಹೋಗಿ ವಿದೇಶದಲ್ಲಿ ಸೆಟ್ಲ್ ಆಗ್ತಾರೆ. ಅದೇನೇ ಆದರೂ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಭಾರತ ಈಗ ಮಾಡಿದರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಸುಮ್ಮನೆ ಯೋಚನೆ ಮಾಡಿ. ಹಾಗೆಯೇ ಪಾಕಿಸ್ತಾನದ ಅಧ್ಯಕ್ಷನ ಈ ಹೇಳಿಕೆ ಇದೆಯಲ್ಲ, ಇದರ ಬಗ್ಗೆ ನಿಮಗೇನನ್ನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.